ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಿಮ್ಗೆ ಹೇಗೋ ಈಗ ಗೊತ್ತಿದೆ, ಈ ತಿಂಗಳಲ್ಲಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಇಲ್ಲಿವರೆಗೂ ನಿಮ್ಗದು ದಶಮ ಭಾವದಲ್ಲಿ ಇತ್ತು, ಈಗ ಅದು ಏಕಾದಶ ಭಾವಕ್ಕೆ ಬರ್ತಾ ಇದೆ. ಅದರಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದೆಲ್ಲ ಪ್ರಾಪ್ತಿಯಾಗುತ್ತೆ. ಹಾಗೆ ನೀವು ಸಂತೋಷ ಪಡುವಂತಹ ಕೆಲವೊಂದಷ್ಟು ವಿಚಾರಗಳು ಕೂಡ ಇದ್ದಾವೆ. ನಾವೀಗೇನು ಮಾಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ತಿಂಗಳಲ್ಲಿ ರವಿಗ್ರಹ ಮತ್ತು ಬುಧಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಆ ಸಂದರ್ಭದಲ್ಲಿ ಸಂಸಿದ್ಧಿ ಖಲು ಕರ್ಮಣಾನ್ ದಶಮಗೆ ಸೂರ್ಯೇ ಜಯಸ್ಸರ್ವತಃ ಅಂತ ಹೇಳಿರುವಂಥದ್ದು. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಈ ತಿಂಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಅದರಲ್ಲೂ ಕೂಡ ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ವಿಶೇಷವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಬುಧಗ್ರಹ ಏಕಾದಶ ಭಾವದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸ್ತ್ರೀಭೋಗ ನಥ ಭಾರತೀ ಸುಮಧುರ ಬಹ್ವರ್ಥ ಸೌಖ್ಯೇ ಜಯ ಅಂತ ಹೇಳಿರುವಂಥದ್ದು. ವಿವಾಹಾಪೇಕ್ಷೆಗಳಿಗೆ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ. ಜೊತೆಗೆ ಮಾತಿನಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮ್ಮ ಮಾತಿನಿಂದಲೇ ನೀವು ಒಂದಷ್ಟು ಲಾಭವನ್ನು ಮಾಡಿಕೊಳ್ಳುವಂತಹ ಯೋಗಗಳಿದ್ದಾವೆ. ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಕೂಡ ಉತ್ತಮವಾಗಿ ಆಗುತ್ತೆ. ಹಾಗೆ ಜಯ, ನೀವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಈ ಒಂದು ಮಾಸದಲ್ಲಿ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ರವಿಗ್ರಹ ಬುಧಗ್ರಹ ಎಲ್ಲ ನೋಡಿದ್ವಿ. ಈಗ ಮುಖ್ಯವಾಗಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದ್ರ ಬಗ್ಗೆ ನೋಡೋಣ. ಇಲ್ಲಿವರೆಗೂ ಕೂಡ ಈ ಹಿಂದೆ 1 ವರ್ಷ ನಿಮಗೆ ಗುರುಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿತ್ತು. ಈಗ ಅದು ಏಕಾದಶ ಭಾವಕ್ಕೆ ಬರ್ತಾ ಇರುವಂಥದ್ದು. ಹಾಗಾಗಿ ನಾವು ಈ ವಿಷಯವನ್ನು 2 ವಿಭಾಗ ಮಾಡಿಕೊಂಡು ನೋಡೋಣ. ಹೋದ ವರ್ಷದಲ್ಲಿ ಅಂದರೆ ಈ ಹಿಂದೆ 1 ವರ್ಷಗಳ ಕಾಲ ಗುರುಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಅವಾಗ ಏನೇನು ಫಲಗಳು ಪ್ರಾಪ್ತಿಯಾಯಿತು ಅಂತ ಹೇಳಿ ಮೊದಲು ನೋಡೋಣ. ಅದಾದಮೇಲೆ ಈಗ ಇನ್ನು ಮುಂದೆ ಏಕಾದಶ ಭಾವದಲ್ಲಿ ಇರುತ್ತಲ್ಲ, ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಅದಾದಮೇಲೆ ನೋಡೋಣ. ಮೊದಲು ದಶಮ ಭಾವದಲ್ಲಿ ಈ ಹಿಂದೆ 1 ವರ್ಷಗಳ ಕಾಲ ಏನಾಯಿತು, ದಶಮ ಸ್ಥಿತೇತು ಧಿಷಣೆ ಸ್ಥಾನಾರ್ಥ ನಾಶಾಧಿಕಂ ಅಂತ ಹೇಳಿರೋದು. ಮುಖ್ಯವಾಗಿ ದಶಮ ಭಾವ ಉದ್ಯೋಗ ಸ್ಥಾನ, ಅಲ್ಲಿ ಗುರುವಿನ ಸ್ಥಿತಿ ಇರೋದ್ರಿಂದಾಗಿ ಸ್ಥಾನ ನಾಶವನ್ನು ಹೇಳಿರುವಂಥದ್ದು. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಅನೇಕ ವಿಧವಾಗಿ ಸಮಸ್ಯೆ ಅಂತ ಹೇಳುವಂಥದ್ದು 1 ವರ್ಷದಿಂದ ಉಂಟಾಯಿತು. ಅದರಲ್ಲೂ ಕೂಡ ಉದ್ಯೋಗ ಹೋಗುವಂಥದ್ದು ಇರಬಹುದು, ಅಥವಾ ಮಾಡ್ತಿರುವಂತಹ ಉದ್ಯೋಗದ ಸ್ಥಳದಲ್ಲಿ ಒಂದಷ್ಟು ಅವಮಾನಗಳು, ಉದ್ಯೋಗದಲ್ಲಿ ಏನೋ ಒಂದು ರೀತಿ ರಗಳೆ, ಈ ರೀತಿಯಾದಂತಹ ಪರಿಸ್ಥಿತಿಗಳು ಉಂಟಾಯಿತು. ಜೊತೆಗೆ ಅರ್ಥನಾಶ, ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಸಮಸ್ಯೆಗಳು ಉಂಟಾಯಿತು. ಯಾರಿಗೋ ದುಡ್ಡನ್ನು ಕೊಟ್ಟುಬಿಟ್ರೆ ಆ ದುಡ್ಡು ವಾಪಸ್ ಬರಲಿಲ್ಲ, ಅಥವಾ ಏನೋ ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಅನೇಕ ವಿಧವಾಗಿ ನಿಮಗೆ ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಯಿತು. ಗುರುಗ್ರಹ ದಶಮ ಭಾವದಲ್ಲಿ ಇರ್ತದ. ಹಾಗಾಗಿ ಈಗ ಅದು ಏಕಾದಶ ಭಾವಕ್ಕೆ ನಿಮಗೆ ಪ್ರವೇಶವನ್ನು ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಏನು ಫಲ, ಇನ್ನು ಮುಂದೆ 1 ವರ್ಷಗಳ ಕಾಲ ಲಾಭಸ್ಥೇಭಿಮತಾರ್ಥ ಲಬ್ಧಿರಿತರ
ಸ್ಥಾನಾಪ್ತಿರಿತ್ಯಾದಿಕಂ ಅಂತ ಹೇಳಿರುವಂಥದ್ದು. ಅಭಿಮತಾರ್ಥ ಲಬ್ಧಿ, ನೀವು ಬಯಸಿದ್ದೆಲ್ಲ ಪ್ರಾಪ್ತಿ ಆಗುತ್ತೆ, ನಿಮ್ಮ ಒಂದಷ್ಟು ಕನಸುಗಳು ನನಸಾಗತ್ತೆ. ಹಾಗೆ ಉದ್ಯೋಗದ ವಿಚಾರದಲ್ಲಿ ಉಂಟಾಗಿದ್ದಂತಹ ಒಂದಷ್ಟು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಉದ್ಯೋಗವನ್ನು ಅಪೇಕ್ಷೆ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ, ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಉತ್ತಮವಾದ ಉದ್ಯೋಗ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಕುಪ್ಯಂಚ ಲಾಭೆ ಗುರು ಖಿನ್ನ ಲಭ್ಯಂ ವದಂತ್ಯಷ್ಟ ಧೀಮಂತ ಮನ್ಯೇ ಮುನೀಂದ್ರಾಃ ಪಿತುರ್ಭಾರಭೃತ್ ಸ್ವಾಂಗಜಾಸ್ತಸ್ಯ ಪಂಚ ಪರಾರ್ಥಸ್ತದರ್ಥೋ ನಚೇದ್ ವೈಭವಾಯ ಅಂತ ಹೇಳಿರುವಂಥದ್ದು. ಅಂದರೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಗುರು ಖಿನ್ನ ಲಭ್ಯಂ, ಏನು ಸಿಗಲಿಲ್ಲ ಅಂತ ಹೇಳಿ ಕೇಳಿರುವಂಥದ್ದು, ಎಲ್ಲ ಲಾಭನೂ ಉಂಟಾಗುತ್ತೆ, ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ಅತ್ಯಂತ ಉತ್ತಮವಾಗಿದೆ. ಜೊತೆಗೆ ಪಿತ್ರಾರ್ಜಿತವಾದಂತಹ ಆಸ್ತಿಯಲ್ಲಿ ಏನಾದರೂ ವಿವಾದಗಳಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಗಳು ಪ್ರಾಪ್ತಿಯಾಗುವಂತಹ ಯೋಗವೂ ಕೂಡ ಇದೆ. ಇನ್ನು ಸಂತಾನವನ್ನು ಅಪೇಕ್ಷೆ ಪಡ್ತಾ ಇರುವಂತಹ ದಂಪತಿಗಳಿಗೂ ಕೂಡ ಇನ್ನೊಂದು ವರ್ಷಗಳ ಕಾಲ ಅತ್ಯಂತ ಉತ್ತಮವಾಗಿದೆ. ಜೊತೆಗೆ ಭೂಮಿ, ಮನೆ ಮತ್ತು ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಅತ್ಯಂತ ಉತ್ತಮವಾಗಿದೆ. ನೋಡಿ, ಏನೋ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂತಹ ಆಸೆ ಇದ್ದರೆ, ಅಥವಾ ಮನೆಯನ್ನು ಕಟ್ಟಬೇಕು ಅಂತ ಹೇಳುವಂತಹ ಆಸೆ ಇದ್ದರೆ, ಅಥವಾ ಯಾವುದೋ ಹೊಸ ವಾಹನಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂತಹ ಆಸೆ ಇದ್ದರೆ ಇನ್ನು 1 ವರ್ಷಗಳ ಕಾಲ ಅತ್ಯಂತ ಉತ್ತಮವಾಗಿದೆ. ನಿಮ್ಮ ಈ ರೀತಿಯಾದಂತಹ ಕನಸುಗಳೆಲ್ಲ ಈಡೇರುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಸ್ವಲ್ಪವೇ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಇದೆಲ್ಲ ಆಗೋಗುತ್ತೆ. ವಿವಾಹಾಪೇಕ್ಷಿಗಳಿಗೂ ಕೂಡ ಇನ್ನು 1 ವರ್ಷ ಅತ್ಯಂತ ಉತ್ತಮವಾಗಿದೆ. ಮದುವೆಗೆ ಹುಡುಗನ್ನ ಅಥವಾ ಹುಡುಗಿನ ಹುಡುಕ್ತಾ ಇರ್ತಾರೆ, ಏನು ಮಾಡಿದ್ರು ಸಿಗ್ತಾ ಇರೋದಿಲ್ಲ. ನೋಡಿ, ಆ ಥರ ಎಲ್ಲ ಇದ್ದರೆ ವಿವಾಹಾಪೇಕ್ಷಿಗಳಿಗೆ ಇನ್ನೊಂದು ವರ್ಷ ಅತ್ಯಂತ ಉತ್ತಮವಾಗಿದೆ. ಅದಿಷ್ಟು ಕೂಡ ಈ ಗುರುಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲ ಈ ಮಾಸದಲ್ಲೂ ಪ್ರಾಪ್ತಿಯಾಗುತ್ತೆ. ಇನ್ನು ಮುಂದೆ 1 ವರ್ಷಗಳ ಕಾಲ ಈ ರೀತಿಯಾದಂತಹ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಕುಜಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನೀವು ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಮೂಳೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.